Hello, my dear students. Welcome to Easy Class YouTube channel. So, ಇವತ್ತಿನ ದಿನ ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬರುವಂತಹ 2 ಮಾರ್ಕ್ಸ್ ಆಗಿರ್ಬೋದು 3 ಮಾರ್ಕ್ಸ್ ಇಂಡೈರೆಕ್ಟ್ಲಿ ನಥಿಂಗ್ ಬಟ್ 5 ಮಾರ್ಕ್ಸ್ಗೆ ಬೀಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಈ ಪಿ ಡಿ ಎಫ್ನಲ್ಲಿ ಆಲ್ಮೋಸ್ಟ್ ಆಲ್ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ ಈ ಪ್ರೀವಿಯಸ್ ಇಯರ್ ಏನಿದೆಲ್ಲ ಸೊ ಆ ಬೇಸ್ ಮೇಲೆ ಇರುವಂತಹ ಕ್ವಶನ್ಸ್ಗಳನ್ನು ಇದರಲ್ಲಿ ಪಿಕ್ ಮಾಡಿ ಇಟ್ಟಿದ್ದಾರೆ. ಸೊ ಅವನ್ನ ನಾವೀಗ ಡಿಸ್ಕಸ್ ಮಾಡೋಣ. ಓಕೆ, ಸೊ ಹಾಗೆ ನಿಮ್ಮದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಡೇಟು ಅನೌನ್ಸ್ ಆಗಿದೆ. ಸೊ 22 ಇಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಾ. ಸೊ ಹಾಗೆ ಮಿಡ್ ಟರ್ಮ್ ಸಂಬಂಧಪಟ್ಟಂಗೆ ಏನಾದರೂ ಇನ್ಫಾರ್ಮೇಷನ್ ಆಗಿರ್ಬೋದು, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ಬರುವಂತಹ ಎನ್ಯುವಲ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಹಾಗೆ ಸೊ ನೆಕ್ಸ್ಟ್ ಬರುವಂಥ ಯೂಸ್ಫುಲ್ ವೀಡಿಯೋಸ್ಗಳನ್ನ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ನಿಮಗೆ ಬ್ಲೂ ಪ್ರಿಂಟ್ಸ್ಗಳನ್ನ ಬಿಟ್ಟಿದ್ದಾರೆ. ಮೀನ್ಸ್ ಅಷ್ಟು PCMB ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಬ್ಲೂ ಪ್ರಿಂಟ್ಸ್ ಇದಾವೆ, ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ತಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಫಿಸಿಕ್ಸ್ನ ಬ್ಲೂ ಪ್ರಿಂಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಚಾಪ್ಟರ್ನ ಈಗ ಕೆಮಿಸ್ಟ್ರಿ ನ್ಯೂ ಬ್ಲೂ ಪ್ರಿಂಟ್ ಪ್ರಕಾರ ಎಷ್ಟು ವೇಟೇಜ್ ಇದೆ ಅಂದರೆ ಯಾವುದು ಹಲೋ ಅಲ್ಕೆನ್ಸ್ ಆ್ಯಂಡ್ ಹಲೋ ಅರೆನ್ಸ್ ಚಾಪ್ಟರ್. ಸೊ ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡಕ್ಕೆ ಹೋಗ್ತೀವಿ ಇವತ್ತು? ಹಲೋ ಅಲ್ಕೆನ್ಸ್ ಆ್ಯಂಡ್ ಹಲೋ ಅರೆಂಜ್ ಚಾಪ್ಟರ್. ಸೊ ಈ ಚಾಪ್ಟರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರೋದ್ರಿಂದ ಈ ಚಾಪ್ಟರ್ನಲ್ಲಿ ಟೋಟಲ್ ವೇಟೇಜು ಬೋರ್ಡ್ದಿಂದ ಎನ್ಯುವಲ್ ಎಕ್ಸಾಮ್ಗೆ 9 ಮಾರ್ಕ್ದ ಸೂಟೇಬಲ್ ಆಗಿ ಇದನ್ನು ಅಲಾಟ್ ಮಾಡಿದ್ದಾರೆ. ಸೊ ಈ 9 ಮಾರ್ಕ್ನಲ್ಲಿ 5 ಮಾರ್ಕ್ಸ್ ಒಂದು ಕ್ವಶನ್ ಇದೆ, ಆಮೇಲೆ 2 ಮಾರ್ಕ್ದು ಒಂದು ಕ್ವಶನ್ ಇದೆ, ಆಮೇಲೆ 1 ಮಾರ್ಕು ಅಗೇನ್ 1 ಮಾರ್ಕ್ ವೆರಿ ಶಾರ್ಟ್ ಆನ್ಸರ್ ಟೈಪ್ ಅಂದರೆ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಈ ರೀತಿ ಈ ಮಾರ್ಕ್ಸ್ನ ಸ್ಪ್ಲಿಟ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ 5 ಮಾರ್ಕು ಏನಾಗುತ್ತಪ್ಪ ಅಂತಂದರೆ 3+2 ಬರುವಂತಹ ಚಾನ್ಸ್ ಇದೆ. ಓಕೆ, ಸೊ ಆಲ್ಮೋಸ್ಟ್ ಅಲ್ಲಿ 99% 3+2ನೇ ಮಾಡ್ತಾರೆ. ಸೊ ಹಾಗಾದರೆ ಹಲೋ ಅಲ್ಕೆನ್ಸ್ ಆ್ಯಂಡ್ ಹಲೋ ಅರೆನ್ಸ್ ಚಾಪ್ಟರ್ನಿಂದ ನಿಮಗೆ 9 ಮಾರ್ಕ್ ಬರುತ್ತೆ. ಒಂದು 5 ಮಾರ್ಕ್ಸು 3+2, ಆಮೇಲೆ 2 ಮಾರ್ಕ್ಸ್ ಒಂದು ಕ್ವಶನು, 1 ಮಾರ್ಕ್ ಒಂದು ಕ್ವಶನ್ ಆಗಿರ್ಬೋದು, ಆಮೇಲೆ ಅಗೇನ್ 1 ಮಾರ್ಕ್ ಯಾವುದಾದ್ರೂ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಆಮೇಲೆ MCQ ಕ್ವಶನ್ ಟೈಪ್ ಬರುತ್ತೆ. ಓಕೆ, ಸೊ ಈಗ ಈ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾನೀಗ ಫಸ್ಟ್ ತೊಗೊಂಡಿರೋದು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ತೊಗೊಂಡಿದ್ದೀನಿ. ಓಕೆ, ಏನು 2 ಮಾರ್ಕ್ಸ್ನಲ್ಲಿ ಏನು ಪ್ರಶ್ನೆ ಇದೆ ಕ್ವಶನು? Explain the Darzon's reaction with an example. How does alcohols react with thionyl chloride? Write equation ಅಂತ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. ಸೊ ಇದು ಜೂನ್ 2022 ನಲ್ಲಿ ಬಿದ್ದಿರ್ತಕ್ಕಂಥ ಕ್ವಶನ್. ಓಕೆ, ಏನು ಎಕ್ಸ್ಪ್ಲೈನ್ಸ್ ಡಾರ್ಜನ್ಸ್ ರಿಯಾಕ್ಷನ್ ವೆನ್ ಅಲ್ಕೈಲ್ ಕ್ಲೋರೈಡ್ಸ್ ಆರ್ ಪ್ರಿಪೇರ್ಡ್. ಅಲ್ಕೈಲ್ ಕ್ಲೋರೈಡ್ಸ್ನ ಪ್ರಿಪೇರ್ಡ್ ಬೈ ರಿಫ್ಲಕ್ಸಿಂಗ್ ಆಲ್ಕೋಹಾಲ್ಸ್ ವಿತ್ ಥಿಯೋನಿಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಪ್ಯೂರಿಡಿನ್. ಯಾವಾಗ ಅಲ್ಕೈಲ್ ಕ್ಲೋರೈಡ್ಗಳನ್ನ ಇನ್ ದ ಪ್ರೆಸೆನ್ಸ್ ಆಫ್ ಥಿಯೋನಿಲ್ ಕ್ಲೋರೈಡ್ನ ಹಾಗೂ ಪೈರಿಡಿನ್ ಪ್ರೆಸೆನ್ಸ್ನಲ್ಲಿ ಏನು ರಿಯಾಕ್ಟ್ ಮಾಡಿದಾಗ ಬರುವಂತಹ ಏನು ಅಲ್ಕೈಲ್ ಕ್ಲೋರೈಡ್ ಇರುತ್ತಲ್ಲ, ಈ ಪ್ರಿಪ್ರೇಷನ್ಗೆ ಏನಂತ ಹೇಳ್ತಾರೆ? ಡಾರ್ಜನ್ಸ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಷನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಾಗ ಇಲ್ಲೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ದಾರೆ. ಸೊ ಇಥೆನಾಲ್ ತಗೊಂಡು ಥಿಯೋನಿಲ್ ಕ್ಲೋರೈಡ್ನ ಇನ್ ದ ಪ್ರೆಸೆನ್ಸ್ ಆಫ್ ಪ್ಯೂರಿಡಿನ್ ಜೊತೆ ರಿಯಾಕ್ಟ್ ಮಾಡಿದಾಗ ಇಲ್ಲಿ ಸಿಕ್ಕಿರೋದು ಕ್ಲೋರೋ ಇಥೇನ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ SO2 ರಿಯಾಕ್ಟ್ ಆಗುತ್ತೆ, SO2 ಪ್ರಾಡಕ್ಟ್ ಆಗಿ ಬರುತ್ತೆ, ಮತ್ತು ಬೈ ಪ್ರಾಡಕ್ಟ್ಸ್ HCl ಬರುತ್ತೆ. ಓಕೆ, ಸೊ ಇದು 2 ಮಾರ್ಕ್ಸ್ ಕ್ವಶನ್. ಸೊ ಇದು ರಿಪೀಟ್ ಆಗಿರುವಂಥ ಪ್ರಶ್ನೆ. ನೆಕ್ಸ್ಟ್ ಮತ್ತೊಂದು ಕ್ವಶನ್ ಏನಪ್ಪಾ ಅಂದರೆ ವೆರಿ ಇಂಪಾರ್ಟೆಂಟು. ಸೊ ಮೆನ್ಷನ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ SN1 ಆ್ಯಂಡ್ SN2. SN1 ಮತ್ತು SN2 ಸಂಬಂಧಪಟ್ಟಂಗೆ ಡಿಫ್ರೆನ್ಸ್ಗಳನ್ನ ಬೇರೆ ಕೇಳಿದ್ದಾರೆ. ಸೊ ಇದೆಲ್ಲ SN1, ಇದು SN2. SN1 ನಲ್ಲಿ ಫಸ್ಟ್ ಆರ್ಡರ್ ಆ್ಯಂಡ್ ಯುನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ. ಸೊ SN2 ಇದು ಸೆಕೆಂಡ್ ಆರ್ಡರ್ ಮತ್ತು ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಆಗಿರುತ್ತೆ. ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿ ನೆನಪಿಟ್ಕೊಳ್ಳಿ, 3rd ಡಿಗ್ರಿ ಗ್ರೇಟರ್ ದನ್ 2nd ಡಿಗ್ರಿ ಆರ್ಡರ್ ಆಗಿರ್ಬೋದು, 1st ಡಿಗ್ರಿ ಆಗಿರ್ಬೋದು, ನೆಕ್ಸ್ಟ್ ಮಿಥೈಲ್ ಹಲೈಡ್ ಆಗಿರ್ಬೋದು. ಸೊ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇದ್ರದ್ದು ಅದು ರೆಸಿಪ್ರೋಕಲ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಓಕೆ, ದ ಫೇವರ್ಡ್ ಬೈ ಲೋ ಕಾನ್ಸಂಟ್ರೇಷನ್ ಆಫ್ ನ್ಯೂಕ್ಲಿಯೋಫಿಲಿಕ್ ರಿಯೇಜೆಂಟ್, ಇಲ್ಲಿ ಹೈ ಕಾನ್ಸಂಟ್ರೇಷನ್ ಆಫ್ ನ್ಯೂಕ್ಲಿಯೋಫಿಲಿಕ್ ರಿಯೇಜೆಂಟ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಫೇವರ್ಡ್ ಬೈ ಪೋಲಾರ್ ಸಾಲ್ವೆಂಟ್ಸ್ ಅಂತ ಇರುತ್ತೆ. ಸೊ SN2 ಫೇವರ್ಡ್ ಬೈ ನಾನ್ ಪೋಲಾರ್ ಸಾಲ್ವೆಂಟ್ ಇಂದ ಆಗಿರುತ್ತೆ. ಓಕೆ, ಸೊ ನೀವು ಈ ಪ್ರಶ್ನೆಗಳನ್ನು ನೀವು ಸ್ಕ್ರೀನ್ಶಾಟ್ ತಗೊಳ್ಬೋದು, ಅಥವಾ ಇದನ್ನ ವಿಡಿಯೋ ಪಾಸ್ ಮಾಡಿ ನೀವು ನೋಟ್ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ. ಓಕೆ, ನಿಮಗೆ ಬೇಕಾದರೆ ಇದ್ರ PDF ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಕಮೆಂಟ್ನಲ್ಲಿ ತಿಳಿಸಿದ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದರೆ ಎಕ್ಸ್ಪ್ಲೈನ್ ಫ್ರಿಂಕಲ್ ಸ್ಟೇನ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಸೊ ಫ್ರಿಂಕಲ್ ಸ್ಟೇನ್ ರಿಯಾಕ್ಷನ್ನ ಸೊ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತಾ? ಐಡೋ ಅಲ್ಕೇನ್ಸ್ ಆರ್ ಪ್ರಿಪೇರ್ಡ್ ಬೈ ದ ರಿಯಾಕ್ಷನ್ ಆಫ್ ಅಲ್ಕೈಲ್ ಕ್ಲೋರೈಡ್ಸ್ ಆರ್ ಬ್ರೋಮೈಡ್ಸ್ ವಿತ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಯೋಡೈಡ್ ಇನ್ ಡ್ರೈ ಅಸಿಟೋನ್ ಅಂತ ಹೇಳ್ತಾನೆ. ಓಕೆ, ಸೊ ಅಯೋಡೈಡ್ ಈಥೇನ್ ಆಗಿರ್ಬೋದು, ಅಯೋಡೈಡ್ ಅಲ್ಕೇನ್ಸ್ ಆಗಿರ್ಬೋದು, ಇವುಗಳನ್ನ
ಬ್ರೋಮೋ ಇಥೇನ್ನ ಇನ್ ದ ಪ್ರೆಸೆನ್ಸ್ ಆಫ್ NaCl ತಗೊಂಡಾಗ ಆಮೇಲೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್ನ ರಿಯಾಕ್ಟ್ ಮಾಡಿದಾಗ ಸೊ ಬರುವಂಥ ಒಂದು ಪ್ರಾಡಕ್ಟ್ ಯಾವುದಾಗಿರುತ್ತೆ ಐಡೋ ಇಥೇನ್. ಇದನ್ನ ಫ್ರಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತಾರೆ. ಸೊ ಇದನ್ನ ನೀವು ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಪ್ಲೈನ್ ಸ್ವಾಡ್ಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಎಕ್ಸ್ಪ್ಲೈನ್ ಸ್ವಾಡ್ಸ್ ರಿಯಾಕ್ಷನ್ ಆಗಿರ್ಬೋದು, ಏನಿದೆ ವಿತ್ ಎಕ್ಸಾಂಪಲ್. ಸೊ ಸ್ವಾಡ್ಸ್ ರಿಯಾಕ್ಷನ್ಗೆ ಸ್ಟೇಟ್ಮೆಂಟ್ ಇಲ್ಲಿದೆ. ಓಕೆ, ನೆಕ್ಸ್ಟ್ ಅದರ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೀವು ನೋಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೊಂದು ಕ್ವಶನ್ ಏನಿದೆ, ಎಕ್ಸ್ಪ್ಲೈನ್ ಸ್ಯಾಂಡ್ಮೇರ್ಸ್ ರಿಯಾಕ್ಷನ್ ಅಂತಿದೆ. ಸೊ ಸ್ಯಾಂಡ್ಮೇರ್ಸ್ ರಿಯಾಕ್ಷನ್ ಏನು ಹೇಳುತ್ತೆ, ವೆನ್ ಅ ಕ್ಲೋರೋಬೆಂಜಿನ್ ಅಂಡ್ ಬ್ರೋಮೋಬೆಂಜಿನ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಟ್ರೀಟಿಂಗ್ ಅ ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ ವಿತ್ ದ ಕಾಪ್ರಸ್ ಕ್ಲೋರೈಡ್ ಇನ್ HCl ಆರ್ ಕ್ಯುಪ್ರಸ್ ಬ್ರೋಮೈಡ್ ಇನ್ HBr. ಯಾವಾಗ ಕ್ಲೋರೋಬೆಂಜಿನ್ ಆಗಿರ್ಬೋದು, ಬ್ರೋಮೋಬೆಂಜಿನ್ಗಳನ್ನು ಯಾವುದಾದ್ರೂ ಒಂದನ್ನು ಅಥವಾ ಆ್ಯಂಡ್ ಬ್ರೋಮೋಬೆಂಜಿನ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಟ್ರೀಟಿಂಗ್ ವಿತ್ ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್. ಸೊ ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ ಅಂತಂದ್ರೆ ಸೊ ಇಲ್ಲಿ ಸ್ಟ್ರಕ್ಚರ್ ಕಾಣ್ತಾ ಇದೆಯಲ್ಲ, ಇದು ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್. ಇದನ್ನ ಸೊ ಕ್ಯುಪ್ರಸ್ ಕ್ಲೋರೈಡ್ ಆಗಿರ್ಬೋದು, ಕ್ಯುಪ್ರಸ್ ಬ್ರೋಮೈಡ್ಗಳ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಅಲ್ಲಿ ನಮಗೆ ಸಿಗುವಂಥ ಪ್ರಾಡಕ್ಟ್ ಯಾವುದಾಗಿರುತ್ತೆ, ಕ್ಲೋರೋಬೆಂಜಿನ್. ಸೊ ರಿಯಾಕ್ಟೆಂಟ್ ಆಗಿ ಸೊ ಪ್ರಾಡಕ್ಟ್ ಆಗಿ N2 ಬರುತ್ತೆ, ಮೀನ್ಸ್ ನೈಟ್ರೋಜನ್ ರಿಲೀಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫಿಫ್ತ್ ಕ್ವಶನ್, arrange the following haloalkanes in the increasing order of reactivity. Give the reason of chloroalkanes, iodoalkanes, bromoalkanes. So ರಿಯಾಕ್ಟಿವಿಟಿ ಆರ್ಡರ್ ಮೇಲೆ ಇಲ್ಲಿ ಅರೇಂಜ್ ಮಾಡಿರುವಂಥ ಪಾಯಿಂಟ್ಸ್ಗಳಿವೆ. ಸೊ ಇಲ್ಲಿ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಮೇಲೆ ಇದನ್ನ ಡಿಕ್ರೀಸಿಂಗ್ ಆರ್ಡರ್ ಮೇಲೆ ಇದನ್ನ ಅರೇಂಜ್ ಮಾಡಿದ್ದಾರೆ. ಓಕೆ, ಬಿಕಾಸ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಆಫ್ CX ಬಾಂಡ್ ಡಿಕ್ರೀಸಸ್ ಇನ್ ದ ಸೇಮ್ ಆರ್ಡರ್. ಇಲ್ಲಿ ಬಾಂಡ್ ನ ಬ್ರೇಕ್ ಮಾಡುವಂತ ಆರ್ಡರ್ ಏನಿರುತ್ತೆ ಅದು ಈ ಆರ್ಡರ್ ನಲ್ಲಿ ಡಿಕ್ರೀಸ್ ಆಗೋದ್ರಿಂದ ಸೊ ರಿಯಾಕ್ಟಿವಿಟಿ ಆರ್ಡರ್ ನ ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸೆವೆಂತ್ ಕ್ವಶನ್ ಏನಿದೆ, ವಾಟ್ ಈಸ್ ರಸಮಿಕ್ ಮಿಕ್ಸ್ಚರ್ ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ರಸಮಿಕ್ ಮಿಕ್ಸ್ಚರ್, ವೈ ಇಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಕೇಳಿದ್ದಾರೆ. ರಸಮಿಕ್ ಮಿಕ್ಸ್ಚರ್, ಇಟ್ ಈಸ್ ಅ ಮಿಕ್ಸ್ಚರ್ ಕಂಟೈನಿಂಗ್ 2 ಎನಾನ್ಶೋಮರ್ಸ್ ಇನ್ ಈಕ್ವಲ್ ಪ್ರಪೋರ್ಷನ್ಸ್ ಅಂತ ಹೇಳ್ತಾರೆ. ಸೊ 2 ಎನಾನ್ಶೋಮರ್ಸ್ಗಳು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇದ್ದಾಗ ಅಲ್ಲಿ ಬರುವಂತ ಮಿಕ್ಸ್ಚರ್ ಏನಂತಾರಪ್ಪ ಅಂದ್ರೆ ರಸಮಿಕ್ ಮಿಕ್ಸ್ಚರ್ ಅಂತಾರೆ. ಸೊ ಇಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ D and L ಐಸೋಮರ್ಸ್ಗಳಿಗೆ ಏನಂತ ಹೇಳ್ತೀವಿ ನಾವು, ರೆಸಮಿಕ್ ಮಿಕ್ಸ್ಚರ್ ಅಂತಾನೆ ಹೇಳ್ಬೋದು. ಸೊ ಲ್ಯಾಕ್ಟಿಕ್ ಅಸಿಡ್ ಆರ್ DL ಲ್ಯಾಕ್ಟಿಕ್ ಅಸಿಡ್ ಅಂತ ಹೇಳ್ತಾರೆ. ಸೊ ಇದು ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಬಿಕಾಸ್ ಆಪ್ಟಿಕಲ್ ರೊಟೇಷನ್ ಕಾಸ್ಡ್ ಬೈ D and L ಐಸೋಮರ್ಸ್ ಎಕ್ಸಾಕ್ಟ್ಲಿ ಕ್ಯಾನ್ಸಲ್ ಈಚ್ ಅದರ್ ಅಂತ ಹೇಳಿದ್ರೆ ಅದಕ್ಕೆ ರಿಯಾಕ್ಟೆಂಟ್ಗೆ ವೈ ಇಟ್ ಇಸ್ ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಕೇಳಿದ್ರೆ D ಮತ್ತು L ಐಸೋಮರ್ಸ್ ಇರುತ್ತಲ್ಲ, D ಮತ್ತು L ಐಸೋಮರ್ಸ್ ಎರಡು ಏನಾಗುತ್ತೆ, ಕ್ಯಾನ್ಸಲ್ ಆಗೋದ್ರಿಂದ ಅದು ಆಪ್ಟಿಕಲಿ ಯಾವುದೇ ರೀತಿಯಾದಂತಹ ಆಕ್ಟಿವಿಟಿ ತೋರಿಸಲ್ಲ, ಅದನ್ನ ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ವಾಟ್ ಈಸ್ ಎನಾನ್ಶೋಮರ್ಸ್ ಅಂತ ಕೇಳಿದ್ದಾರೆ. ಈಗ ಬಂದಿತ್ತಲ್ಲ ಅದು ಪಾಯಿಂಟ್. ದ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ ವಿಚ್ ಆರ್ ನಾನ್ ಸೂಪರ್ ಇಂಪೈಸಿಬಲ್ ಮಿರರ್ಸ್ ಇಮೇಜಸ್ ಆಫ್ ಈಚ್ ಅದರ್ ಆರ್ ಕಾಲ್ಡ್ ಎನಾನ್ಶೋಮರ್ಸ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಕಂಡೀಷನ್ ಟು ಬಿ ಸ್ಯಾಟಿಸ್ಫೈಡ್ ಫಾರ್ ಕಂಪೌಂಡ್ ಟು ಬಿ ಚಿರಾಲ್. ಕಂಪೌಂಡ್ ನ ಚಿರಾಲ್ ಅಂತ ಹೇಳ್ಬೇಕಾದ್ರೆ ಅದನ್ನ ಸ್ಯಾಟಿಸ್ಫೈ ಮಾಡುವಂತಹ ಒಂದು ಕಂಡೀಷನ್ ಯಾವುದಂತ ಕೇಳಿದ್ದಾರೆ. ಓಕೆ, there must be a chiral carbon atom. A chiral carbon atom present ಇರಬೇಕಾಗುತ್ತೆ. There should not be a element of symmetry in the molecule. There should not be element of symmetry molecules element ನ ಪ್ರೆಸೆಂಟ್ ಇರಬಾರದು, ಅಥವಾ should not be element of symmetry in the molecule ಅಂತ ಹೇಳಿದ್ದಾರೆ. ಅದಕ್ಕೆ ಚಿರಾಲ್ ಕಾರ್ಬನ್ ಅಟಮ್ ಅಂತ ಹೇಳ್ತಾರೆ, ಅಥವಾ ಚಿರಾಲ್ ಎಲಿಮೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ವಾಟ್ ಈಸ್ ಚಿರಾಲಿಟಿ ಅಂತ ಕೇಳಿದ್ದಾರೆ. ದ ಪ್ರಾಪರ್ಟಿ ಆಫ್ ಅ ಮಾಲಿಕ್ಯೂಲ್ಸ್ ಟು ಹ್ಯಾವ್ ಅ ನಾನ್ ಸೂಪರ್ ಇಂಪಾಸಿಬಲ್ ಮಿರರ್ ಇಮೇಜ್ ಈಸ್ ಕಾಲ್ಡ್ ಚಿರಾಲಿಟಿ. ಅಸಿಮೆಟ್ರಿಕ್ ಕಾರ್ಬನ್ ಅಂತಂದ್ರೆ ಏನ್ರಿ, ಕಾರ್ಬನ್ ಅಟಮ್ ಬಾಂಡೆಡ್ ಟು 4 ಡಿಫರೆಂಟ್ ಅಟಮ್ಸ್. ಈಗ ಕಾರ್ಬನ್ ಅಟಮ್ 4 ಡಿಫರೆಂಟ್ ಅಟಮ್ಸ್ಗೆ ಬಾಂಡ್ ಆಗಿದ್ರೆ ಅದನ್ನ ಏನಂತ ಹೇಳ್ತಾರೆ, ಅಸಿಮೆಟ್ರಿಕ್ ಕಾರ್ಬನ್ ಅಂತ ಹೇಳ್ತೀವಿ. ಓಕೆ, ಸೊ ಇವೆಲ್ಲ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು. ಸೊ ಇವನ್ನ ನೀವು ನೋಟ್ ಮಾಡ್ಕೊಂಡು ಇವುಗಳನ್ನ ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸೊ ನಿಮಗೆ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗುವಂಥ ಚಾನ್ಸಸ್ ತುಂಬಾನೇ ಇದೆ. ಓಕೆ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಚಿರಾಲ್ ಅಂತ ಕೇಳಿದ್ದಾರೆ. ಮತ್ತೆ ಅದೇ ಪಾಯಿಂಟ್ ಇದನ್ನಾಗಿದೆ. ರೆಸಿಮೈಸೇಷನ್ ಅಂದ್ರೆ ಏನಂತ ಕೊಟ್ಟಿದ್ದಾರೆ, ಸೌತ್ ಡೆಫಿನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ರೆಸಿಮೈಸೇಷನ್ ಅಂದ್ರೆ ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಎನಾನ್ಶೋಮರ್ಸ್ ಇಂಟು ರೆಸಿಮಿಕ್ ಮಿಕ್ಸ್ಚರ್ ಈಸ್ ಕಾಲ್ಡ್ ರೆಸಿಮೈಸೇಷನ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನೇಮ್ ದ ಮೇಜರ್ ಪ್ರಾಡಕ್ಟ್ಸ್ ನ ಈ ಟೈಪ್ ಕ್ವಶನ್ಸ್ ತುಂಬಾ ಬರುತ್ತೆ ನಿಮಗೆ 2 ಮಾರ್ಕ್ಸ್ ನಲ್ಲಿ. ಯಾವ್ದು ಪ್ರಾಡಕ್ಟ್ಸ್ಗಳು ಮತ್ತು ರಿಯಾಕ್ಟೆಂಟ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಬರೆಯೋಕೆ. ಓಕೆ, ನೇಮ್ ದ ಮೇಜರ್ ಪ್ರಾಡಕ್ಟ್ ಆಬ್ಟೈನ್ಡ್ ವೆನ್ ಟರ್ಷರಿ ಬ್ಯೂಟಲ್ ಬ್ರೋಮೈಡ್ ಈಸ್ ಹೀಟೆಡ್ ವಿತ್ ಆಲ್ಕೋಹಾಲ್ ಕೇವೇಜ್. ಅವಾಗ ಬರುವಂತ ಮೇಜರ್ ಪ್ರಾಡಕ್ಟ್ ಯಾವುದು, 2-ಮಿಥೈಲ್ ಪ್ರೊಪಿನ್ ಅಂತ ಆಗುತ್ತೆ. ಯಾವುದು, 2-ಮಿಥೈಲ್ ಪ್ರೊಪಿನ್. ನೆಕ್ಸ್ಟ್ ಇಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಆಲ್ಕೋಹಾಲಿಕ್ AgCN ಜೋಡಿಯಾದಾಗ ಏನ್ ಬರುತ್ತೆ, ಇಥಾಲ್ ಐಸೋಸೈನೈಡ್ ಬರುವಂತಹ ಪ್ರಾಡಕ್ಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕಂಪೌಂಡ್ಗಳನ್ನ ಕೊಟ್ಟಿದ್ದಾರೆ. ಉತ್ತರನ ರಿಯಾಕ್ಷನ್ ನೀವು ಕಂಪ್ಲೀಟ್ ಮಾಡಿ ಪ್ರಾಡಕ್ಟ್ಸ್ ಬರೀಬೇಕು. ಸೊ ಇಲ್ಲಿ CH3CH2Br ಪ್ಲಸ್ KCN ರಿಯಾಕ್ಟ್ ಆದಾಗ CH3CH2 ಸೊ KBr ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಆಗಿದ್ರೆ ಸೊ CN ಇಲ್ಲಿ ಹೋಗಿ ಸೊ ಇಲ್ಲಿರುವಂತಹ ಆಲ್ಕೇನ್ ಗ್ರೂಪ್ಗೆ ಅಟ್ಯಾಚ್ ಆಗುತ್ತೆ. ಓಕೆ, ಸೊ CH3CH2
BR ಇಲ್ಲಿ CN ಇದ್ದಿದ್ದು ಏನಾಗುತ್ತೆ, ಸೈನೈಡ್ ಇದಿಲ್ಲ, ಸೊ ಐಸೋಸೈನೈಡ್ ಇಲ್ಲಿ ಅಟ್ಯಾಚ್ ಆಗೋದ್ರಿಂದ AgBr ಆಗುತ್ತೆ, ಇಲ್ಲಿ NC ಬರುತ್ತೆ. ಓಕೆ, ಈ ರೀತಿ ಅಷ್ಟು ಪಾಯಿಂಟ್ಸ್ಗಳನ್ನ, ಅಷ್ಟು ರಿಯಾಕ್ಷನ್ಸ್ನ ಆನ್ಸರ್ಸ್ ಇದೆ. ಸೊ ನೋಟ್ ಮಾಡ್ಕೊಳ್ಳಿ. ಸೊ ನೀವು ಆಮೇಲೆ ರಿವಿಷನ್ ಮಾಡ್ಕೊಂಡ್ರೆ ಬರುತ್ತೆ. ಇವೆಲ್ಲ ಪ್ರೀವಿಯಸ್ ಇಯರ್ ಇಂದ ಬಿದ್ದಿರತಕ್ಕಂಥ ಪ್ರಶ್ನೆಗಳು. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ಮಿಸ್ಸಿಂಗ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ಅಂಡ್ ಈಚ್ ಆಫ್ ದ ಫಾಲೋಯಿಂಗ್. ಸೊ ಇಲ್ಲಿರುವಂತಹ ಮಿಸ್ಸಿಂಗ್ ರಿಯಾಕ್ಟೆಂಟ್ ಆಗಿರ್ಬೋದು, ಮಿಸ್ಸಿಂಗ್ ಪ್ರಾಡಕ್ಟ್ನ ನೀವು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಫೇರ್ 2-bromopentene, 2-bromopentene when react with alcohol KVH A plus KBr ಬರುತ್ತೆ. ಹಾಗಾದ್ರೆ ಫೇರ್ A is the major product. What is the A? A means ಅಂದ್ರೆ ಏನು? 2-bromopentane 2B plus 2Na reacts to form C4H10. ಇಲ್ಲಿ 2-bromopentane ಇರುತ್ತೆ, ಅದು ಇಲ್ಲಿ ಏನಾಗುತ್ತೆ C4H10 ಅಂತ ಇನ್ನೊಂದು ಪ್ರಶ್ನೆ ಇದೆ. ಪ್ಲಸ್ 2NaBr ಅಂತ ಕೊಟ್ಟಿದ್ದಾನೆ. ಸೊ ಒಂದೇದ್ರಲ್ಲಿ ಎ ಅಂದ್ರೆ ಏನು, ಎರಡನೇದ್ರಲ್ಲಿ ಈ ಬಿ ಏನಾಗಿರುತ್ತೆ, ಎ ಅಂತಂದ್ರೆ ಯಾವ್ದು ಇದರಲ್ಲಿ, ಸೊ ಪೆಂಟ್ 2 ಮೇಜರ್ ಪ್ರಾಡಕ್ಟ್ ಆಗಿ ಬರುತ್ತೆ. ಇದು ಎ ಆನ್ಸರ್. ಸೊ ಎರಡನೇ ಪ್ರಶ್ನೆ ಇದೇನು, 2B plus 2Na ಇದಲ್ಲ, ಬಿ ಅಂದ್ರೆ ಏನಾಗುತ್ತಾ C2H5Br ಅಂತ ಬರುತ್ತೆ. ಬಿ ಅಂತಂದ್ರೆ ಏನೇ C2H5Br ಅಂತ ಬರುತ್ತೆ. ಇದು ಬಿ ಸೆಕೆಂಡ್ ಪ್ರಶ್ನೆ ಆಗುತ್ತೆ. ಓಕೆ, ನೆಕ್ಸ್ಟ್ ಐಯುಪ್ಯಾಕ್ ನೇಮ್ನ ಕೊಟ್ಟಿದ್ದಾರೆ, ಜೂನ್ 19ನಲ್ಲಿ ಬಿದ್ದಿರ್ತಕ್ಕಂಥ ಪ್ರಶ್ನೆ ಇದು ಒಂದಿದೆ. ನೆಕ್ಸ್ಟ್ ಸೆಡ್ಜಬ್ಸ್ ರೂಲ್ನ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಇದನ್ನ ನೋಡ್ಕೊಳ್ಳಿ. ಸೊ ಇದನ್ನ ಅಷ್ಟು ಪಾಯಿಂಟ್ಸ್ಗಳನ್ನ ನೋಡ್ಕೊಂಡು ನೀವು ರಿವೈಸ್ ಮಾಡ್ಕೊಳ್ಬಹುದು, ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ವಾಟ್ ಇಸ್ ಅ ಗ್ರಿಗ್ನಾರ್ಡ್ಸ್ ರಿಯೇಜೆಂಟ್, ವೆರಿ ಫೆಮಿಲಿಯರ್ ಕ್ವಶನ್ ಆಗಿರ್ಬೋದು. ಅದರದ ರಿಯೇಜೆಂಟ್ನ ಡೆಫಿನೇಷನ್ ಬರೆದು ಆಮೇಲೆ ಹೌ ಇಟ್ ಇಸ್ ಪ್ರಿಫರ್ಡ್ ಕೇಳಿದ್ದಾರೆ. ಸೊ ಪ್ರಿಪರೇಷನ್ನ ಮೆನ್ಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಅದ್ರ ಫಾರ್ಮುಲಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳಿದ್ದಾರೆ. ಓಕೆ, ವಾಟ್ ಇಸ್ ವುಡ್ಸ್ ರಿಯಾಕ್ಷನ್, May 16 ಆಗಿರ್ಬೋದು, ಸಾರಿ March 16 ಆಗಿರ್ಬೋದು, March 19 2 times ರಿಪೀಟ್ ಆಗಿರುವಂತ ಕ್ವಶನ್. When Wurtz reaction means what? When alkyl halides react with the sodium in the presence of a dry ether, it forms what? Higher alkanes ಅಂತ ಹೇಳ್ತಾರೆ. ಇದು ಅದರದ ಡೆಫಿನೇಷನ್ ಆಗಿರ್ಬೋದು, ಸ್ಟೇಟ್ಮೆಂಟ್. ಸೊ ಇಲ್ಲಿ ಅದರದ ಜನರಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಎಕ್ಸಾಂಪಲ್ ತಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಂತ ಏನು ಕೇಳ್ಬೋದು. ಸೊ ಎಕ್ಸ್ಪ್ಲೈನ್ ದ ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. March 16 ಆಗಿರ್ಬೋದು, June 18. ಸೊ ಅದರ ಸ್ಟೇಟ್ಮೆಂಟ್ ಇಲ್ಲಿ ಮೆನ್ಷನ್ ಮಾಡಿದೆ. ಸೊ ಅದರಲ್ಲಿ ಬರುವಂಥ ಜನರಲ್ ರಿಯಾಕ್ಷನ್ ಆಗಿರ್ಬೋದು, ಒಂದು ಎಕ್ಸಾಂಪಲ್ ತಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು March 18 ಬಿದ್ದಿರ್ತಕ್ಕಂಥ ಎಕ್ಸ್ಪ್ಲೈನ್ ಫಿಟಿಗ್ ರಿಯಾಕ್ಷನ್ ಅಂತ ಕೇಳಿದೆ. ಅಲ್ಲಿ ವುಡ್ಸ್ ಫಿಟಿಗ್ ರಿಯಾಕ್ಷನ್ ಆದರೆ ಇದು ಫಿಟಿಗ್ ರಿಯಾಕ್ಷನ್ ಅಷ್ಟೇ. ಸೊ ಅದರಲ್ಲಿ ಡೆಫಿನೇಷನ್ ಇಲ್ಲಿ ಬರುತ್ತೆ, ಅದರ ಸ್ಟೇಟ್ಮೆಂಟು ಜನರಲ್ ರಿಯಾಕ್ಷನ್ ಆಗಿರ್ಬೋದು. ಸೊ ಅದರದ ಎಕ್ಸಾಂಪಲ್ ಪಾಯಿಂಟ್ ಆಫ್ ವ್ಯೂ ಒಂದು ಎಕ್ಸ್ಪ್ಲನೇಷನ್ ಆಗಿರ್ಬೋದು. ನೆಕ್ಸ್ಟ್ ಎ ಮತ್ತು ಬಿನ ಐಡೆಂಟಿಫೈ ಮಾಡೋದಕ್ಕೆ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಬರುವಂಥ ಪ್ರಾಡಕ್ಟ್ ಎ, ನೆಕ್ಸ್ಟ್ ಅದನ್ನು H2O ದಿಂದ ರಿಯಾಕ್ಟ್ ಮಾಡಿದಾಗ H3O+ ಹೀಟ್ ಮಾಡಿದಾಗ ಬರುವಂಥ ಬಿ ಪ್ರಾಡಕ್ಟ್ ಏನಾಗಿರುತ್ತೆ. ಎ ಏನಾಗಿರುತ್ತಪ್ಪ ಅಂದ್ರೆ ಈ ಪ್ರಾಡಕ್ಟ್ ಆಗಿರುತ್ತೆ, ಬಿ ಮತ್ತು ಆಲ್ಕೋಹಾಲ್ ಆಗಿರ್ಬೋದು. ಸೊ ಈ ಪ್ರಾಡಕ್ಟ್ನ ಏನಾಗಿರುತ್ತೆ, ಇಲ್ಲಿ ಬರುವಂಥ ಪ್ರಾಡಕ್ಟ್ ಆಗಿರುತ್ತೆ ಬಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಫ್ರಿಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಸೊ ಅದರದ ಅಲ್ಕೈಲೇಷನ್ ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ ಸ್ಟೇಟ್ಮೆಂಟ್ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಷನ್ ಇಲ್ಲಿ ಮೆನ್ಷನ್ ಮಾಡಿದೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್ ವಿತ್ ಕ್ಲೋರೋಬೆಂಜಿನ್ ಅಂತ ಹೇಳಿದ್ದಾರೆ. ಸೊ ಕ್ಲೋರೋಬೆಂಜಿನ್ ಒಂದು ಕನ್ಸಿಡರ್ ಮಾಡ್ಕೊಂಡು ಸೊ ಅಸೈಲೇಷನ್ ರಿಯಾಕ್ಷನ್ ಮೆನ್ಷನ್ ಮಾಡಿರುವಂಥ ಒಂದು ಆನ್ಸರ್ಸ್ ಇಲ್ಲಿದೆ. ಸೊ ಇದನ್ನ ನೀವು ನೋಟ್ ಮಾಡ್ಕೊಂಡು ಇದು ಒಂದು ನೇಮ್ ರಿಯಾಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ಲೀಟ್ ದ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಸೊ ಗಿವನ್ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ ಕಂಪ್ಲೀಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಅದನ್ನ ಕಂಪ್ಲೀಟ್ ಮಾಡಿರೋ ಆನ್ಸರ್ ಇಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬರುವಂತ ಪ್ರಾಡಕ್ಟ್ ಯಾವ್ದು ಅಂತ ಕೇಳಿದ್ದಾರೆ. ಸೊ ಇದು 1 ಮಾರ್ಕ್, ಇದಕ್ಕೆ 1 ಮಾರ್ಕ್ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಬರುವಂತ ಪ್ರಾಡಕ್ಟ್ ಯಾವುದು, 1-chloro-2-nitrobenzene ಆಗಿರ್ಬೋದು. ಇನ್ನೊಂದು ಪ್ರಾಡಕ್ಟ್ ಯಾವ್ದು ಬರುತ್ತೆ, 1-chloro-4-nitrobenzene ಆಗುವಂತ ಚಾನ್ಸಸ್ ಇದೆ. ಒಂದು ಮೈನರ್ ಆಗಿರ್ಬೋದು, ಇನ್ನೊಂದು ಮೇಜರ್ ನಲ್ಲಿ ಬರುವಂತ ಪ್ರಶ್ನೆ, ಮೇಜರ್ ನಲ್ಲಿ ಬರುವಂತ ಪ್ರಾಡಕ್ಟ್. ವಾಟ್ ಆರ್ ಫ್ರಿಯಾನ್ಸ್ ಅಂತ ಕೇಳೋಣ. ಫ್ರಿಯಾನ್ಸ್ ದ ಕ್ಲೋರೋ-ಫ್ಲೋರೋ ಕಾಂಪೌಂಡ್ಸ್ ಆಫ್ ಮೀಥೇನ್ ಅಂಡ್ ಇಥೇನ್ ಆರ್ ಕಲೆಕ್ಟಿವ್ಲಿ ನೌನ್ ಆಸ್ ಫ್ರಿಯಾನ್ಸ್. ಸೊ ಇವು ಏನಪ್ಪಾ ಅಂದ್ರೆ ಫ್ರಿಯಾನ್ಸ್. ಸೊ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ಟೂಡೆಂಟ್ಸ್. ಸೊ ಆಲ್ಮೋಸ್ಟ್ ಏನಿಲ್ಲಿ ಪ್ರಶ್ನೆಗಳಿದಾವಲ್ಲ, ಇವನ್ನೇ ನೀವು ಸರಿಯಾಗಿ ನೋಟ್ ಮಾಡ್ಕೊಂಡು ಸರಿಯಾಗಿ ಓದ್ಕೊಂಡು ಬಂದಿರತಕ್ಕಂಥ ಎಕ್ಸಾಂಪಲ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ ಚಾಪ್ಟರ್ ನೀವು ಆರಾಮಾಗಿ 9 ವೇಟೇಜ್ ನಲ್ಲಿ ನಿಯರ್ಲಿ 9 to 9 ಮಾರ್ಕ್ಸ್ಗಳನ್ನ ತೆಗಿಬಹುದು. ಓಕೆ, ಸೊ ಅಡಿಷನಲ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಿದೆ ಮಾಡೆಲ್ ಕ್ವಶನ್ ಪೇಪರಿಂದ. ಪಾಲಿ ಹ್ಯಾಲೋಜನ್ ಕಂಪೌಂಡ್ ಅಂದ್ರೆ ಏನು, ಆಮೇಲೆ ನೆಕ್ಸ್ಟ್ ಅರೇಂಜ್ ದ ಫಾಲೋಯಿಂಗ್ ಹಲೋ ಅಲ್ಕೆನ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಅಂತ, ವಾಟ್ ಈಸ್ ಚಿರಾಲಿಟಿ ಇದೆ ಬಂದಿತ್ತಲ್ಲ ಅವೇ ಪ್ರಶ್ನೆಗಳು. ಸೊ ನೆಕ್ಸ್ಟ್ ವಾಟ್ ಆರ್ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ಸ್ ಅಂದ್ರೆ ಏನ. ಸೊ ನೆಕ್ಸ್ಟ್ ಡಿಫೈನ್ ಸ್ಟೀರಿಯೋ ಸೆಂಟರ್ ಅಂತಂದ್ರೆ ಕೇಳಿದಾನ. ಸೊ ಒಂದು ಎಕ್ಸಾಂಪಲ್ ಕೊಟ್ಟಾರೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು. ಹಲೋ ಅಲ್ಕೆನ್ಸ್ ರಿಯಾಕ್ಟ್ ವಿತ್ KCN ಫಾರ್ಮ್ ಆಲ್ಕಲಿ ಸೈನೈಡ್ ಆಸ್ ಅ ಮೇನ್ ಪ್ರಾಡಕ್ಟ್ ಆಫ್ ವೈಲ್ AgCN ಫಾರ್ಮ್ಸ್ ಐಸೋಸೈನೈಡ್. ರೀಸನ್ ನ ಮೆನ್ಷನ್ ಮಾಡಕ್ಕೆ ಕೇಳಿದ್ದಾರೆ. ಸೊ ಈ ರೀಸನ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಸರಿಯಾಗಿ ನೋಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಅ ಗ್ರಿಗ್ನಾರ್ಡ್ಸ್ ರಿಯೇಜೆಂಟ್ ಅಂತ ಒಂದೇ. ಸೊ ಇದು ಕ್ವಶನ್ ಆಗಿರ್ಬೋದು, ಈ ಪ್ರಶ್ನೆ ಆಗಿರ್ಬೋದು, ಈ ಪಾಯಿಂಟ್ಗಳು ಆಗಿರ್ಬೋದು, ಇವು ಎಲ್ಲ ನಿಮ್ಗೆ ತುಂಬಾ ಮಾರ್ಕ್ಸ್ಗಳನ್ನ ತೆಗೆದುಕೊಂಡು ಬರುವಂತ ಪ್ರಶ್ನೆಗಳೇ ಆಗಿವೆ. ಓಕೆ, ಸೊ ನೆಕ್ಸ್ಟ್
ಬಿಟ್ವೀನ್ ಪ್ರೊಪೆನ್ ಟು ಆಲ್ ಬ್ಯೂಟೆನ್ ಟು ಆಲ್ ವಿಚ್ ಒನ್ ಇಸ್ ಆಪ್ಟಿಕಲಿ ಆಕ್ಟಿವ್, ಇದರಲ್ಲಿ ಯಾವ್ದು ಆಪ್ಟಿಕಲಿ ಆಕ್ಟಿವ್ ಆಗುತ್ತೆ ಅಂತ ಕೇಳಿದ್ದಾನೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಪ್ಟಿಕಲ್ ರೊಟೇಷನ್ ಆಫ್ ರೆಸಮಿಕ್ ಮಿಕ್ಸ್ಚರ್, ಯಾವುದೇ ರೀತಿ ರೊಟೇಷನ್ ಆಗೋದಿಲ್ಲ ಅಂದಮೇಲೆ ಅದರದ ಎಷ್ಟಾಗುತ್ತಪ್ಪ ಅಂತಂದ್ರೆ ಆಪ್ಟಿಕಲಿ ರೊಟೇಷನ್ ಆಫ್ ರೆಸಮಿಕ್ ಮಿಕ್ಸ್ಚರ್ 0 ಆಗಿರುತ್ತೆ. ಏನಾಗುತ್ತಪ್ಪ 0, ಯಾಕಂದ್ರೆ ಇನ್ಆಕ್ಟಿವ್ ಇರುತ್ತದೆ ಆಪ್ಟಿಕಲಿ. ಓಕೆ, ಸೊ ನೆಕ್ಸ್ಟ್ ಈಗ 3 ಮಾರ್ಕ್ಸಿಗೆ ಹೋಗೋಣ. ಓಕೆ, 3 ಮಾರ್ಕ್ಸು ಆಲ್ಮೋಸ್ಟ್ ನಿಮಗೆ ಇವೇ ಕ್ವಶನ್ ಬರುವಂಥ ಚಾನ್ಸ್ ಇರುತ್ತೆ. ಸೊ ಸ್ವಲ್ಪ ಪ್ರಿವಿಯಸ್ ಇಯರ್ ಇಂದ ತಗೊಂಡಿರುವಂಥ ಪ್ರಶ್ನೆಗಳಿವೆ. ಓಕೆ, ಅರೈಲ್ ಹೆಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟೆನ್ಸ್ ಕಂಪೌಂಡ್ ಕಂಪೇರ್ಡ್ ಟು ಆಲ್ಕೈಲ್ ಹೆಲೈಡ್ಸ್, ಗಿವ್ 2 ರೀಸನ್ಸ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ 2 ರೀಸನ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದೆ. CX ಬಾಂಡ್ ಅಕ್ವೈರ್ಸ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡ್ಯೂ ಟು ದ ರಿಸೋನನ್ಸ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಒಂದು ರೀಸನ್ ಯಾವುದಾಗಿರುತ್ತೆ, ಡ್ಯೂ ಟು ರಿಸೋನನ್ಸ್ ನಿಂದ ಕ್ಯಾರೆಕ್ಟರ್ ಆಗಿರ್ಬೋದು. ಕಾರ್ಬನ್ ಇನ್ ಹಲೋ ಅರೆನ್ಸ್ ಇಸ್ sp2 hybridized, it has a more s character and it has a hence a more electronegative, it can hold the electron pair of a CX bond more active ಅಂತ ಹೇಳಿದ್ದಾರೆ. ಇನ್ನೊಂದು ಯಾವುದು, ಇನ್ಸ್ಟೆಬಿಲಿಟಿ ಆಫ್ ಫಿನಾಲ್ ಕ್ಯಾಟೈನ್ ಆಗಿರ್ಬೋದು. ನೆಕ್ಸ್ಟ್ ಎಲೆಕ್ಟ್ರಾನ್ ರಿಚ್ ಬೆಂಜಿನ್ ರಿಂಗ್ ರಿಪೆಲ್ಸ್ ಎಲೆಕ್ಟ್ರಾನ್ಸ್ ರಿಚ್ ನ್ಯೂಕ್ಲಿಯೋಫೈಲ್ ಆಗಿರ್ಬೋದು. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ರೀಸನ್. ಈ ಕ್ವಶನ್ 2 ಟೈಮ್ಸ್ ರಿಪೀಟ್ ಆಗಿರುವಂಥ ಪ್ರಶ್ನೆ ಇದೆ. ಓಕೆ, ಇನ್ನೊಂದು 3 ಮಾರ್ಕ್ಸ್ ಕ್ವಶನ್ ಏನಿದೆ, ABC ಪ್ರಾಡಕ್ಟ್ಸ್ಗಳು ಏನು ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ SN1 ಮೆಕ್ಯಾನಿಸಮ್, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ಬೋದು, ವೆರಿ ಇಂಪಾರ್ಟೆಂಟ್. ಏನು, ಸೊ ಇದು ಎಷ್ಟು ಟೈಮ್ ರಿಲೀಸ್ ಆಗಿದೆ ನೋಡ್ರಿ, ಮಾರ್ಚ್ 16, ಮಾರ್ಚ್ 18, ಜೂನ್ 17, 18, ಮಾರ್ಚ್ 19, ಜೂನ್ 19 ಆಗಿರ್ಬೋದು, ಮಾರ್ಚ್ 20. ಸೊ ಇಲ್ಲಿ SN1 ಮೆಕ್ಯಾನಿಸಮ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೇಳಿದಾರೆ ಅಂದಮೇಲೆ ಫಸ್ಟ್ ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪ್ಲನೇಷನ್ ಬರೀಬೇಕು. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂಗ ರಿಯಾಕ್ಷನ್ನ ಬರೀರಿ. ಸೊ ಅಲ್ಲಿ ಬರುವಂಥ ಮೆಕ್ಯಾನಿಸಮ್ ಸ್ಟೆಪ್ಸ್ಗಳನ್ನ ಸ್ಟೆಪ್ 2 ಏನಾಗುತ್ತೆ, ಸ್ಟೆಪ್ 1 ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೀವು ಮೆನ್ಷನ್ ಮಾಡಿದ್ರೆ ಸೊ ಕ್ಲಿಯರ್ ಆಗಿ ನೀವು ಇದಕ್ಕೆ ಬರುವಂತಹ ಅಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬಹುದು. ಇನ್ನೊಂದು ಯಾವುದು, SN2 ಮೆಕ್ಯಾನಿಸಮ್. SN2 ಮೆಕ್ಯಾನಿಸಮ್ ಇದು ತುಂಬಾ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆ, ಅದರ ಸ್ಟೇಟ್ಮೆಂಟ್ ಆಗಿರ್ಬೋದು, ಆ ಮೆಕ್ಯಾನಿಸಮ್ನ ಎಕ್ಸ್ಪ್ಲೈನ್ ಮಾಡುವಂತಹ ಈ ಮೆಥಡ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇನಫ್ ಆಗಿ ಬರುತ್ತೆ. ಓಕೆ, ಸೊ ಇಷ್ಟು ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಪ್ರಶ್ನೆಗಳು. ಇನ್ನು ಏನಪ್ಪಾ ಅಂತಂದ್ರೆ 3 ಮಾರ್ಕ್ಸ್ನಲ್ಲಿ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ S1 and SN2 ಆನ್ ದ ರೆಸ್ಪೆಕ್ಟ್ ಆಫ್ ಆರ್ಡರ್ ಆಫ್ ರಿಯಾಕ್ಷನ್ ನಲ್ಲಿ ನೀವು ಡಿಫರೆನ್ಸ್ ಬರೀಬೇಕು. ರಿಯಾಕ್ಟೆಂಟ್ ಆನ್ ವಿಚ್ ರೇಟ್ ರಿಯಾಕ್ಷನ್ ಡಿಪೆಂಡ್ಸ್, ಇದ್ರ ಮೇಲೆ ನೀವು ಡಿಫರೆನ್ಸ್ ಬರೀಬೇಕು. ಕಾನ್ಫಿಗರೇಷನ್ ಆರ್ಡರ್ ಮೇಲೆ ಡಿಫರೆನ್ಸ್ ಬರೀಬೇಕು. ಸೊ ಇಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ನೀವು ಸರಿಯಾಗಿ ನೋಡ್ಕೊಂಡು ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡು ಓದಿದ್ರೆ ಸಾಕು. ಓಕೆ, ಎಕ್ಸ್ಪ್ಲೈನ್ ದ ನೇಚರ್ ಆಫ್ ಕಾರ್ಬನ್ ಹಲೋಜನ್ CX ಬಾಂಡ್ ಇನ್ ಹಲೋ ಅಲ್ಕೇನ್. ಹಲೋ ಅಲ್ಕೇನ್ಸ್ ನಲ್ಲಿ ಬರುವಂತಹ ಈ ಕಾರ್ಬನ್ ಹಲೋಜನ್ ನೇಚರ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಕೇಳಿದ್ದಾರೆ. ಸೊ ಇವು ಕ್ವಶನ್ ಬಂದಿರುವಂತ ಚಾನ್ಸಸ್ ಇದೆ. ಓಕೆ, ವಾಟ್ ಆರ್ ಆಂಬಿಯಂಟ್ ನ್ಯೂಕ್ಲಿಯೋಫೈಲ್ಸ್. ಸೊ ಇದನ್ನ ನೆನಪಿಟ್ಟುಕೊಳ್ಳಿ, ಇದನ್ನು ಕೇಳುವಂತ ಪ್ರಶ್ನೆ ಇದೆ. ಗಿವ್ ಅನ್ ಎಕ್ಸಾಂಪಲ್ ಅಂಡ್ ರೈಟ್ ದ ಜನರಲ್ ಎಕ್ವೇಷನ್ ಆಫ್ ರಿಯಾಕ್ಷನ್ ಆಫ್ ಆಲ್ಕೈಲ್ ಹೆಲೈಡ್ ವಿತ್ ದಿಸ್ ಟೈಪ್ ಆಫ್ ನ್ಯೂಕ್ಲಿಯೋಫೈಲ್ಸ್. ಸೊ ಇದು ಏನಾಗುತ್ತೆ ನಿಮ್ಗೆ 3 ಮಾರ್ಕ್ಸ್ ಬರುವಂತ ಪ್ರಶ್ನೆನೇ ಇದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ. ಸೊ ಈ ಕಾಂಪೌಂಡ್ನ ಕೊಟ್ಟಿದ್ದಾರೆ A ಮತ್ತು ಈ B ನ ನೀವು ಐಡೆಂಟಿಫೈ ಮಾಡೋದಕ್ಕೆ ಸ್ಟೆಪ್ 1 ಸ್ಟೆಪ್ 2 ನೀವು ರಿಯಾಕ್ಷನ್ ಅಪ್ಲೈ ಮಾಡ್ಬೋದು ಮೆಕ್ಯಾನಿಸಮ್ಗೆ. ಸೊ ನೆಕ್ಸ್ಟ್ SN1 ಮೆಕ್ಯಾನಿಸಮ್ನ ಇದಕ್ಕೆ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ಗೆ ನೀವು ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಕಂಪ್ಲೀಟ್ ದ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಇವೆರಡು ರಿಯಾಕ್ಷನ್ ಕಂಪ್ಲೀಟ್ ಮಾಡೋದಕ್ಕೆ ಇವೆರಡು ಆನ್ಸರ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಸಂಬಂಧಪಟ್ಟಂಗೆ ಏನಾದರೂ ಯಾವ ರಿಯಾಕ್ಷನ್, ಡಾರ್ಸನ್ಸ್ ಪ್ರೊಸೆಸ್ ಆಗಿರ್ಬೋದು, ಸ್ಯಾಂಡ್ಮೇರ್ಸ್ ರಿಯಾಕ್ಷನ್, ಫ್ರಿಂಕಲ್ಸ್ ರಿಯಾಕ್ಷನ್, ಸ್ವಾರ್ಟ್ಸ್ ರಿಯಾಕ್ಷನ್, ಎಲಿಮಿನೇಷನ್ ರಿಯಾಕ್ಷನ್, ವುಡ್ಸ್, ಇವೇನು ಮಾಡಿ ಅಷ್ಟು ನೇಮ್ ರಿಯಾಕ್ಷನ್ಗಳನ್ನ ಒಂದು ನೋಟ್ ಬುಕ್ ಆಗಿರ್ಬೋದು ಅಥವಾ ಒಂದು ಕೀ ಪೇಪರ್ ಅಂತ ಅಥವಾ ಕೀ ಪಾಯಿಂಟ್ಸ್ಗಳನ್ನ ಮಾಡ್ಕೊಂಡು ಈ ನೇಮ್ ರಿಯಾಕ್ಷನ್ಸ್ನ ಎವ್ರಿ ಟೈಮ್ ನೀವು ಪ್ರಾಕ್ಟೀಸ್ ಮಾಡಿದರೆ ಸೊ ಆಲ್ಮೋಸ್ಟ್ ನೀವು ಈ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು. ಮೀನಿಂಗ್ ಆಫ್ ಚಿರಾಲಿಟಿ, ಚಿರಾಲ, ರೆಸಮೈಸೇಷನ್ ಅಂದ್ರೆ ಏನು, ಎನ್ಯಾನ್ಶೋಮರ್ಸ್ ಅಂದ್ರೆ ಏನು, ಇವನು ನೋಡ್ಕೊಳ್ಳಿ. ರೆಸಮಿಕ್ ಮಿಕ್ಸ್ಚರ್ ಅಂದ್ರೆ ಏನು, ಇದೇ ಬಂದಿತ್ತು, ಅದರದ ಎಕ್ಸಾಂಪಲ್ ಆಗಿರ್ಬೋದು. ಆಪ್ಟಿಕಲ್ ಇನ್ಆಕ್ಟಿವ್ ರೀಸನ್ ಎದಕ್ಕಾಗತ್ತಾ. ನೆಕ್ಸ್ಟ್ ಈ ಕ್ವಶನ್ ಆಗಿರ್ಬೋದು, ಅರೈಲ್ ಹಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫೈಲ್ ಸಬ್ಸ್ಟಿಟ್ಯೂಷನ್ ಕಂಪೇರ್ಡ್ ಟು ದ ಆಲ್ಕೈಲ್ ಹಲೈಡ್ಸ್. ಇದು 2 ರೀಸನ್ಸ್ಗಳನ್ನ, ಇದು ಒಂದು ಪ್ರಶ್ನೆ ಆಗಿರ್ಬೋದು. ಎಕ್ಸ್ಪ್ಲೈನ್ SN1 ಆಗಿರ್ಬೋದು, ಎಕ್ಸ್ಪ್ಲೈನ್ SN2. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ಐ ಹೋಪ್ ಸೊ ನಿಮಗೆಲ್ಲರಿಗೂ ಈ ಕ್ವಶನ್ಸ್ಗಳಿಂದ ನಿಮಗೆ ಯೂಸ್ ಆಗ್ತದೆ ಅಂತ ಅನ್ಕೊಂತೀನಿ. ಸೊ ವಿಡಿಯೋನ ಸರಿಯಾಗಿ ಪೂರ್ತಿ ನೋಡಿಕೊಂಡು ಸೊ ಬರುವಂಥ ಪ್ರಶ್ನೆಗಳನ್ನಾಗಿರ್ಬೋದು ಸೊ ಆನ್ಸರ್ಸ್ಗಳನ್ನು ನೀವು ನೋಟ್ ಮಾಡಿಟ್ಕೊಂಡು ಒಂದು ಕಡೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಸೊ ನಿಮಗೆ ಆಲ್ಮೋಸ್ಟ್ ಆಲ್ ಈ ಚಾಪ್ಟರ್ನಿಂದ ಬರುವಂಥ ಅಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನಿಮಗೆ ಏನಾದರೂ PDF ಬೇಕಾಗಿದ್ದರೆ ಸೊ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಓಕೆ, bye students.